ನೀವು ಫೇಸ್ಬುಕ್ ಇಂಟರ್ನೆಟ್ ಫೋಟೋ ಪೋಸ್ಟ್ ಮಾಡಿದ್ರೆ 100 ಕಾಮೆಂಟ್ಸ್ ಹಾಕ್ತೀರಾ. ಅದೇ ಗಂಡು ತನ್ನ ಸ್ಟೇಟಸ್ ಅಪ್ಡೇಟ್ ಮಾಡಿದ್ರೆ ಅನ್ಲೈಕ್ ಬಟನ್ ಹುಡುಕ್ತೀರಾ. ಇನ್ನು ಈ ಫೇಸ್ಬುಕ್ ಅಂದವಾಗಿ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟವಾದ್ರ ಜೊತೆ ಅವ್ರು ಚಾಟ್ ಮಾಡ್ಕೊಂಡು, ಅವ್ರವ್ರಿಗೆ ಇಷ್ಟವಾದ್ರ ಜೊತೆ ಅವ್ರ ಮೆಸೇಜ್ ಕಳ್ಸ್ಕೊಂಡು ಇರ್ಬೇಕು. ಅವ್ರನ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಅದಕ್ಕೆ ತಾನೇ ಮಾರ್ಕ್ ನಮಗೆ ಫೇಸ್ಬುಕ್ ಕೊಟ್ಟಿರೋದು. ಸೋಷಿಯಲ್ ನೆಟ್ವರ್ಕ್ ಅನ್ಕೊಂಡು ಸೈನ್ ಅಪ್ ಆಗಿ ಚಪ್ಪಾಳೆ ತಟ್ಬಿಟ್ಟು ಲಾಗಿನ್ ಆಗ್ತೀರಾ. ಫೇಸ್ಬುಕ್ ನ ಬಿಟ್ಟಾಕಿ ಒಂದೇ ಒಂದ್ ದಿವಸ ತಪ್ಪಿಗೆ ಆಫೀಸ್ ಕೆಲಸ ಮಾಡಿದಿರಾ ಮ್ಯಾನ್, ನೀವು ಮಾಡಿದಿರಾ? ಫೇಸ್ಬುಕ್ ನ ಬಿಟ್ಟಾಕಿ ಒಂದೇ ಒಂದ್ ದಿವಸ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಿರಾ ಮ್ಯಾನ್, ನೀವು ಮಾಡಿದಿರಾ? ಫೇಸ್ಬುಕ್ ನ ಬಿಟ್ಟಾಕಿ ಒಂದೇ ಒಂದ್ ದಿವಸ ಮಕ್ಕಳ ಜೊತೆ ಆಟ ಆಡಿದಿರಾ, ನೀವು ಆಡಿದಿರಾ? ಮನೆಯಲ್ಲಿರೋ ಹೆಂಡತಿ ಮಕ್ಕಳ ಜೊತೆ ಫೀಲಿಂಗ್ಸ್ ಹಂಚಿಕೊಳ್ಳೋಕೋ ನಿಮಗೆ ಫೇಸ್ಬುಕ್ ವಾಲೇ ಬೇಕು. ಟ್ರೆಡಿಷನಲ್ ಹ್ಯಾಕರ್ಸ್ ಗಳು ಮಾಡ್ತಾರೆ ನಿಮ್ಮ ಪಾಸ್ವರ್ಡ್ ನ ಬಲಾತ್ಕಾರ, ನಿಮ್ಮ ಅಕೌಂಟ್ಸ್ ನ ಅತ್ಯಾಚಾರ. ಫೇಸ್ಬುಕ್ ನಲ್ಲಿ ಆಚೆಲ್ಲ ಅಪ್ಲಿಕೇಶನ್ ಅಡಿಯಲ್ಲಿ ಹಾಕಿ ಬೆಳವಣಿಗೆಗಳನ್ನೆಲ್ಲ ಬ್ರೌಸರ್ಗೆ ಬಲಿ ಕೊಟ್ಟು ಮನುಷ್ಯನ ಸ್ವಾತಂತ್ರ್ಯನ ಸೋಷಿಯಲ್ ನೆಟ್ವರ್ಕ್ ಎಂಬ ಸೂತ್ರಕ್ಕೆ ಏರಿಸಿ ಕಷ್ಟಪಟ್ಟು ಆರ್ಕುಟ್ ನಲ್ಲಿ ಇರೋರ್ನೆಲ್ಲ ಮಟ್ಟ ಹಾಕಿ ನೂರಾರು ಭಾವನೆಗಳನ್ನ ಒಂದೇ ಒಂದು ಲೈಕ್ ಬಟನ್ ನಲ್ಲಿ ಬಂಧಿಸಿ ಜಾಲಿಯಾಗಿ ಅಡ್ಡಾಡ್ಕೊಂಡು ಇದ್ದೋರ್ನೆಲ್ಲ ಕಂಪ್ಯೂಟರ್ ಮುಂದೆ ಕಟ್ಟಿ ಹಾಕಿ ಮಾರ್ಕನ